ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸೈಕಲ್ ಬಳಸಿ, ಕಾಡು ಬೆಳೆಸಿ, ಹಸಿರೇ ಕಾಡು ಬೆಳೆಸಿ, ಪರಿಸರ ರಕ್ಷಾ ಅಭಿಯಾನಕ್ಕೆ, ಕೋಟಿ ವೃಕ್ಷ ಅಭಿಯಾನಕ್ಕೆ. ಆಡಳಿತ ಹಾಗೂ ಮಹಾನಗರ ಪಾಲಿಕೆ ಹಾಗೂ ವೃಕ್ಷತಾನ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ಸೈಕಲ್ ಜಾಥಾ ಆಯೋಗವನ್ನು ಏರ್ಪಡಿಸಲಾಗಿದೆ. ನಗರವನ್ನು ಸುಂದರ ಮತ್ತು ಹಸಿರು ಸ್ವಚ್ಛತೆ ಮಾಡುವ ಉದ್ದೇಶದಿಂದ ಜಾಗೃತಗೊಳಿಸುವುದರಿಂದ ಸಾರ್ವಜನಿಕರಿಗೆ ಜಾಗೃತಗೊಳಿಸುವುದರಿಂದ ಈ ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಒಂದು ಸಂಯೋಗದಲ್ಲಿ ನಾವಿತ್ತು ವಿಜಯಪುರ ನಗರದಲ್ಲಿ ಪೂಜ್ಯ ಮಹಾಪೌರ ನೇತೃತ್ವದಲ್ಲಿ ಮತ್ತು ನಮ್ಮ ಆಡಳಿತ ಮಂಡಳಿ ಸದಸ್ಯರ ನೇತೃತ್ವದಲ್ಲಿ ಇವತ್ತು ನಾವು ಮೊದಲನೇದಾಗಿ ಸೈಕ್ಲಿಂಗ್ ಅಭಿಯಾನ ಇವತ್ತು ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಮುಂಬರುವ ದಿನಗಳಲ್ಲೂ ಸಹಿತ ನಾವು ಈ ರೀತಿ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿ ನಗರ ಸ್ವಚ್ಛತೆಗೆ ಸಾರ್ವಜನಿಕರು ಕೈ ಜೋಡಿಸಲಿಕ್ಕೆ ನಾವು ಹಲವಾರು ಕಾರ್ಯಕ್ರಮ ಆಯೋಜಿಸಿದ್ರಿಂದ ಸಾರ್ವಜನಿಕರ ಸಹಿತ ಇದನ್ನೊಂದು ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಈ ನಮ್ಮ ನಗರ ಸ್ವಚ್ಛ ನಗರ ಅಂತ ವಿಜಯಪುರ ನಗರ ಸ್ವಚ್ಛವಾಗಿ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿದೆ. ಆದರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಒಂದು ಮಹಾನಗರ ಪಾಲಿಕೆ ಜೊತೆಗೆ ಸಹಕಾರ ನೀಡಿ ನಮ್ಮ ನಗರವನ್ನು ಸ್ವಚ್ಛತೆ ಮಾಡಬೇಕನ್ನುವ ದೃಷ್ಟಿಯಿಂದ ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛತೆ ಜೊತೆಗೆ ಸೈಕ್ಲೋಥಾನ್ ಈ ಒಂದು ಏರ್ಪಡಿಸಿ ಈ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಮಗೆ
ಆಮಿಷ, ಯಾವುದೇ ಅಹಂಕಾರ, ಯಾವುದೇ ದರ್ಪಕ್ಕೆ ಮರೆಯುವುದಿಲ್ಲ ಅಂತೇಳಿ ಈ ಜಿಲ್ಲೆಯ ಸಹಕಾರಿಗಳು ತೋರಿಸಿಕೊಟ್ಟಿದ್ದಾರೆ. ಹಣ ಆಮಿಷಗಳ ನಡುವೆ ನಡೆದಂಥ ಈ ಚುನಾವಣೆ ಸಹಕಾರಿ ಕ್ಷೇತ್ರದ ಬದ್ಧ ಬುನಾದಿ ಜಿಲ್ಲೆಗೆ ಮತ್ತಷ್ಟು ಹೆಚ್ಚು ಗೌರವವನ್ನು ತಂದುಕೊಟ್ಟಿದೆ. ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ದೇಸಾಯಿ ಅಂತ ಸಾಮಾನ್ಯ ಮನುಷ್ಯನೂ ಕೂಡ ಚುನಾವಣೆಯಲ್ಲಿ ನಿಲ್ಲಬೇಕು, ಸ್ಪರ್ಧೆ ಮಾಡಬೇಕು, ಗೆಲ್ಲಬೇಕು ಹೇಳುವಂಥ ಬಯಕೆ ಅದು ಇವತ್ತು ಸಹಕಾರಿ ಕ್ಷೇತ್ರ ಜೀವಂತವಾಗಿ ಇನ್ನೂ ಬೆಳೆದಿದೆ. ಆ ಕಾರಣಕ್ಕಾಗಿ ನಾನು ಈ ಇಡೀ ಜಿಲ್ಲೆಯ ಸಹಕಾರಿಗಳನ್ನು ಅಭಿನಂದಿಸ್ತೇನೆ. ಈ ಬ್ಯಾಂಕು ಇವತ್ತು ಎಷ್ಟು ದಿವಸದ ಇತ್ಯರ್ಥಕ್ಕೆ ಬೆಳೆದಿದೆಯೋ ನಮ್ಮ 5 ವರ್ಷದ ಮುಂದಿನ ಅವಧಿ ಈ ಬ್ಯಾಂಕು ಮತ್ತಷ್ಟು ರಾಜ್ಯ ಮಟ್ಟಕ್ಕೆ ಎತ್ತಕ್ಕೆ ಬೆಳೀತಕ್ಕಂಥ ಕೆಲಸ ನಾವು ನಮ್ಮ ಸಹೋದ್ಯೋಗಿಗಳು ಸೇರಿದ್ದೇವೆ. ಒಟ್ಟಾರೆ ಬ್ಯಾಂಕಿನ ಹಿತ, ಈ ಜಿಲ್ಲೆಯ ಕೃಷಿಕರ ಹಿತ, ಈ ಜಿಲ್ಲೆಯ ಸಹಕಾರಿಗಳ ಹಿತ, ಮಾಧ್ಯಮಿಕ ಸಹಕಾರಿ ಸಂಘಗಳ ಹಿತ, ಚಿಕ್ಕ ಪುಟ್ಟ ಗುಡಿ ಕೈಗಾರಿಕೆಗಳು ಮಾಡ್ತಕ್ಕಂಥವ್ರ ಹಿತ, ಎಲ್ಲಕ್ಕಿಂತ ಹೆಚ್ಚಾಗಿ ಬ್ಯಾಂಕ್ ಒಂದು ಪದ್ಧತಿಯಾಗಿಟ್ಟಿರ್ತಕ್ಕಂಥ ಡಿಪಾಸಿಟರ್ಸ್ ಗ್ರಾಹಕರ ಹಿತ, ಇವೆಲ್ಲವೂ ನನ್ನ ಮೊದಲನೇ ಈ ಆದ್ಯತೆಯನ್ನು ಈಡೇರಿಸ್ತೇವೆ, ಉಳಿಸ್ತೇವೆ. ಹೇಗೆ ನನ್ನ 5 ವರ್ಷ ಹಿಂದಿನ ಅವಧಿ ಒಂದು ಪರ್ವಕಾಲ ಆಗಿತ್ತು, ಅನೇಕ ವಿಚಾರಗಳನ್ನು ಸುಳ್ಳಾಗಿ ಬಿತ್ತಿ ಒಂದೆರಡು ಮಾಧ್ಯಮಗಳು ನಮ್ಮ ಅಪಪ್ರಚಾರ ಈ ಜಿಲ್ಲೆಯ ಜನ ನಮ್ಮ ಸಹಕಾರಿ ನಿಷ್ಠೆಗೆ ಇವೆಲ್ಲವೂ ಸುಳ್ಳು ಇರ್ತಕ್ಕಂಥ ಪರಿಸ್ಥಿತಿಯನ್ನು ಕಾಣಿಸ್ತದೆ. ಆ ಕಾರಣಕ್ಕಾಗಿ ಈ ಜಿಲ್ಲೆಯ ಸಹಕಾರಿಗಳಿಗೆ, ನನ್ನೆಲ್ಲ ಮಾಧ್ಯಮದ ಕಡೆಯವರಿಗೆ, ನನ್ನೆಲ್ಲ ಹಿತೈಷಿಗಳಿಗೆ, ನಾನು ಬೆಂಬಲಿಸಿಕೊಂಡಿರ್ತಕ್ಕಂಥ ನನ್ನೆಲ್ಲ ನಿರ್ದೇಶಕ ಮಂಡಳಿಗೆ ನಾನು ಅನಂತ ಧನ್ಯವಾದಗಳನ್ನು ಕೋರಬೇಕು. ಈಗಾಗಲೇ ನಾವು ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ ಆಗದೇ ಹೋದು ನಾವು 9 ಸ್ಥಾನಕ್ಕಿಂತ ಇಟ್ಟಿದ್ದೀವಿ. ಅದೇ ಕೋರ್ಟಿನ ಕಟ್ಟಪ್ಪಣೆ ಹಿನ್ನೆಲೆ ನಂದು ಸೇರಿದಂತೆ 1 ವೋಟು, ನಾನು 10 ಮೂವ್ ಆಗಿದೆ. 1 ವೋಟ್ ಹೆಚ್ಚಿಕೊಂಡು ಇದೆ ಕೋರ್ಟಿನ ಎಣಿಕೆ ಮಾಡಿ. ಇದೇ ರೀತಿ ನಾವು 9 ಕ್ಷೇತ್ರದಲ್ಲಿ 4 ಕಡೆ ಇವತ್ತು ಪ್ರಮಾಣ ಪತ್ರ ಕೋರ್ಟಿಂದ ಕುಮಟ, ಚೋಳ, ಅಂಕೋಲ ಮತ್ತು ಮುಂಡಿಗೆ 4 ಕ್ಷೇತ್ರದಲ್ಲಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಕೋರ್ಟಿನ ಕಾರಣಕ್ಕಾಗಿಯೇ ಸ್ನೇಹಿತ ಶಾಸ್ತ್ರಿಯವರ ಒಂದು ಪಟ್ಟಿಗೆ ಇವತ್ತು ಎಣಿಕೆ ಆಗಲಿಲ್ಲ. ಅದಕ್ಕೂ ಕೋರ್ಟ್ ಅನುಮತಿ ಕೊಡೋದಕ್ಕೆ ಮಾಡ್ತೀವಿ. ಜಯ ಸಾಧಿಸ್ತೇವೆ. ಈ ಸಹಕಾರಿ ಬ್ಯಾಂಕನ್ನು ಮತ್ತಷ್ಟು ಗಟ್ಟಿ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಇದೆ. ನಮಸ್ಕಾರ. ಪರಿಸ್ಥಿತಿ ಇರುವಂಥದ್ದು ಹೆಂಗೆ ಜೀವನ ಮಾಡೋದು ಸಾರ್ವಜನಿಕರು? ನಿಮ್ಮ ಮನೆಯಲ್ಲ ಈ ಥರ ಇದ್ರೆ ನೀವು ಜೀವನ ಮಾಡೋಕ್ಕಾಗುತ್ತಾ? ಈ ಥರ ಇದೆ ಮೇಡಮ್, ಈ ವಿಡಿಯೋ ನೋಡಿ ಇದೊಂದು ಪರಿಸ್ಥಿತಿ. ಡ್ರೈನೇಜ್ ಇಲ್ಲ ಮೇಡಮ್. ಪವನ್ ಕಾಲೇಜಿಂದ ಹಿಡಿದು ಹೇಳ್ತಿತ್ತು, ಅದು ಡ್ರೈನೇಜ್ ಇಲ್ಲ ಮೇಡಮ್. ಇದು ಒಂದು ರೀತಿ ಏನು ಮಾಡಿ ರೋಡ್ ಮಾಡಿಬಿಟ್ಟಿದ್ರೆ ಬಿಟ್ಬಿಟ್ಟಿದ್ದಾರೆ. ರೋಡಲ್ಲಿ ಬಿದ್ದರೆ ನೀರೆಲ್ಲ ಈ ಕಡೆ ಆ ಕಡೆ ಏನು ಮಾಡಿದ್ರೆ ದೊಡ್ಡ ದೊಡ್ಡ ಡ್ರೈನೇಜ್ ಇರೋದ್ರಿಂದ ಯಾರಾದ್ರೂ ಒಬ್ರು ಮಾತಾಡ್ರಿ. ಈಗ ನಾನು ನ್ಯಾಷನಲ್ ಆಯೋಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಈ ಥರ ಸಾರ್ವಜನಿಕ ತೊಂದರೆ ಆಗ್ತದೆ, ಅವರು ಈ ಥರ ಧರಣಿ ಮಾಡ್ತಾರೆ, ಅದಕ್ಕೆ ನೀವು ಸಂಬಂಧಪಟ್ಟವರು ಬಂದಿದೆ ಒಳಚರಣೆ ನಿರ್ಮಾಣ ಮಾಡಿ ಅದನ್ನು ರಾಜಕಾರಣದಲ್ಲಿ ಹೋಗೋ ವ್ಯವಸ್ಥೆ ಮಾಡಬೇಕು. ಇದಾದರೆ ಒಂದು ನೀರು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನ್ನಿಸ್ತು ನಿಮ್ಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ.
ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.